ಎರಡನೇ ದಿನದ ಕಾರ್ಯಾಚರಣೆ ಸಂಪೂರ್ಣವಾಗಿ ಯಶಸ್ವಿಯನ್ನು ಪಡೆದಿದೆ. ನೋಡ್ತಾ ಇರ್ಬೋದು, ಈಗ ಈ ಒಂದು ಟಸ್ಕರ್ ಆನೆ ಕೂಡ ಕಾರ್ಯಾಚರಣೆಯಲ್ಲಿ ಸಕ್ಸಸ್ ಆಗಿ ಕ್ರಾಲ್ ಲಾರಿಗೆ ಹತ್ತಿದ್ದಾರೆ. ಸೊ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಆನೆದು ಸೇಮ್ ನಮ್ಮ ಸುಗ್ರೀವ ಆನೆ ಏನಿದೆ ಅದು ಕ್ಯಾಪ್ಚರ್ ಮಾಡಿದಾಗ ಯಾವ ರೀತಿ ಕಾಣ್ತಿತ್ತು, ಸೇಮ್ ಈ ಆನೆ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ವಯಸ್ಸು ಕೂಡ ಒಂದು 25ರಿಂದ ಒಂದು 26 ಏಜು ಅಂತ ಹೇಳ್ತಾ ಇದ್ದಾರೆ. ಅದ್ರ ದಂತ ಟಸ್ಕರ್ ಇರ್ಬೋದು ಮತ್ತು ಅದ್ರ ಮುಖಲಕ್ಷಣಗಳಿರ್ಬೋದು ಎಲ್ಲ ನಮ್ಮ ಸುಗ್ರೀವ ಆನೆನ ಹೋಲಿಕೆ ಆಗ್ತಾಯಿದೆ. ಮತ್ತು ಅಲ್ಲಿರೋ ಜನಗಳು ಕೂಡ ಇದನ್ನು ಜೂನಿಯರ್ ಸುಗ್ರೀವ ಅಂತ ಕೂಡ ಕರಿತಾ ಇದ್ದಾರೆ. ನೋಡಿ, ತುಂಬ ಅಗ್ರೆಷನ್ ಆಗಿದೆ ಕೂಡ ಆನೆ ಕೂಡ. ಇದು ಎಲ್ಲ ನಮ್ಮ ಮಹೇಂದ್ರ ಟೀಮು ಸಕ್ಸಸ್ ಆಗಿ ಎರಡನೇ ದಿನ ಕಾರ್ಯಾಚರಣೆನ ಕಂಪ್ಲೀಟ್ ಮಾಡಿದೆ. ಇನ್ನು ನಾಳೆ ಭಾನುವಾರ ಫುಲ್ಲು ರೆಸ್ಟ್ ಇರುತ್ತಂತೆ. ಯಾವುದೇ ನಮ್ಮ ಪಬ್ಲಿಕ್ಗಳಿಗಾಗಲಿ ಯಾರಿಗೂ ಅಲೋಡ್ ಮಾಡ್ತಾ ಇಲ್ಲ ನೋಡೋದಕ್ಕೆ. ಇನ್ನು ಸೋಮವಾರ ಮತ್ತೊಂದು ಕಾರ್ಯಾಚರಣೆ ಇದೆ, ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ನೀಟಾಗಿ ಕಾಣಂಗೆ ಹೋಯ್ತಾನೆ. ಇಲ್ಲಿ ಪಕ್ಕದಲ್ಲಿ ಹೋಯ್ತಾನೆ. ಏನು ಕಾಣ್ತದೆ, ಏನು ಬಿಡ್ತದೋ ಅಥವಾ ಫುಲ್ಲು ಹೋಗೋದಿಲ್ಲ ಅಥವಾ ಫುಲ್ಲು ಬರೋದಿಲ್ಲ. ನಿಧಾನ ಕಡೆ ನಿಧಾನಕ್ಕೆ ನಡೀಲಿ, ಹೋಗ್ಬೇಡ. ದೂರ ಹೋಯ್ತಾನೆ. ಒಂದು ರೇಂಜ್ ಹತ್ರದಲ್ಲಿ ಇರ್ಬೇಕಲ್ಲ ನಮ್ಮ ಕಾರಣಗಳು. ಆ ರೆಡ್ ಪ್ಯಾಟಪ್ಪ ಬೈಕು ಮಳೆ ಬಂದ್ಬಿಡ್ತಾನೆ. ಕರೆಯಿಂದ ಯಾರ ಬಂದಿದ್ರೆ ಯಾರಿದ್ರೆ ಅದು ಹೆಂಗಿದೆ ಅಂತ ಕೇಳ್ಬೋದಾಯ್ತು. ಮಕ್ಕಳ ದುಬಾರೇನು ಬಂದಿರೋದಿಲ್ಲ. ಸುಗ್ರೀವ ಎಷ್ಟು ಬಂದ ಕಡ್ಲ. ಇಲ್ಲಿ ಯಾರೋ ಗೊತ್ತಿರೋದು ಇದ್ರಿ. ಧನಂಜಯ ಮಾವುತ. ಅವನ್ನ ಕೇಳೋ. ಅದು ಮಾಡಿದ್ರೆ ನೀಟಾಗಿ ತಿರುಗುದು ಅಂತ ಇದು ಮಾಡ್ಕೊಂಡು ತಿರುಗ್ತದೆ. ಈಗ ಏನೆಲ್ಲ ಅಣ್ಣ ಎಂತಿರ್ಲಿ ನಮ್ಮನೆ ನಮ್ಗೆ ಇಷ್ಟ. ನಾಳೆ ರಜಾ ಅಣ್ಣ ಮುಂದೆ, ನಾಳೆ ರಜಾ. ಬೇಗ ಹೆಸರು ಮಾಡ್ಕೊಂಡಿಲ್ಲ. ಹೆಸರು ಯಾವ ಬೇಗ ಮಾಡಿಲ್ಲ. ಏನಂದರೆ 50 ರೂಪಾಯಿ ಅಂದೇ ಮಾಡಿದ ಹೆಸರುಗಳು ಇದು ಆಗಿರೋದ್ರಿಂದ ಇದೇ ಈಗ ಟ್ರೆಂಡಿಂಗಲ್ಲಿ ಇರುವಾಗ. ಸೊಂಡ ತಿಸಣ
ಜಾಗಕ್ಕೆ ಹೋಗಿಲ್ಲ ಕಾಲು ಹಗ್ಗ ಕಟ್ಬೇಕಾರೆ ಹಿಂಗೆ ಅಂತಾರ ಹಂಪಿಗೆ ಬಿಟ್ಟು ಮಹೇಂದ್ರ ಲೆಂತ್ ನೋಡಿ ಎಷ್ಟು ಉದ್ದ ಆಯ್ತು ಲೆಂತು ಬಾಡಿ ಉದ್ದ ನೋಡಿ ಉದ್ದ 17 ಲೆಂತು ಎಷ್ಟು ಹಂಗೈತೆ ಅದು ತುಂಡ ಚಿಕ್ಕ ಅದು ನಾವು ಒಪ್ಕೋತಾರದು ದೇವ್ರು ತಿಳ್ಕೊತಾರದು ಇದೇ ನೆಕ್ಸ್ಟ್ ನಂಬರ್ ಇದಕ್ಕೆ ಕೊಡೋದು ಫಿಕ್ಸ್ ಇದೇನು ಹಾಂ ನೆಕ್ಸ್ಟ್ ಸರಿಗೆ ಅಂಬರ್ ಬರೀ ಇಷ್ಟಿಸ್ರ ನಾವು ನಮ್ಮ ಏರಿಯಾ ತಾನೇ ಇದು ಆಯ್ತಾ ಗಿರ್ಗಿಸಣ ಸಣ್ಣ ಮಗ ಅರ್ಜುನ್ ಅಲ್ಲ 5 ಆನೆ ಇದ್ದಾವೆ ಕೆಂಪೆ ಬಟ್ ಇವಾಗ ಹಿಡಿದ್ರೆ ಅವನೇ ಸಾಕಾಗೈತಪ್ಪ ಅದು ಯಾವಣ ಅದು ಯಾವ ಸೀಸನ್ ನೋಡು